ಇದು ಕುಲುಮೆ ಹಂಗೆ ಪಪ್ಪು ಥರ ಅದಕ್ಕೋಸ್ಕರ ಎಡವಟ್ಟು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಇಷ್ಟು ಸಿಕ್ತು ಇವಾಗ. ಇವಳು ಫ್ರೆಂಡ್ಸ್ ಇದೇನು ಗೊತ್ತಾ, ಇದು ಸನ್ಫ್ಲವರ್ ಗಿಡ. ನನ್ನ ಇದು ಪಾಲಕ್ ನೋಡಿ, ಇದು ಒಂದು ಸಟ್ಟಾಗೋಷ್ಟು ಸಿಕ್ಕಿದೆ. ನೋಡಿ ಇವಾಗ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಮತ್ತೆ ಎಂತೂ ಗೊತ್ತು ಫ್ರೆಂಡ್ಸ್, ಇವಾಗ ಸ್ವಲ್ಪ ಪಾಲಕ್ ಕೊಯ್ಯೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಪಲ್ಯ ಅಲ್ಲ, ಪಾಲಕ್ಕಿಂದ ದಾಲ್ ಮಾಡೋಣ ಅಂತ. ಪಪ್ಪು ಥರ ಅದಕ್ಕೋಸ್ಕರ ಹೋಗ್ತಾ ಇದ್ದು. ಬನ್ನಿ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಹೇಳಿ. ಇವಾಗ ಇಷ್ಟು ದೊಡ್ಡದಾಗಿದೆ, ಸ್ವಲ್ಪ ಕೊಯ್ಯೋಣ ಅಂತ ಅಂದ್ಕೊಂಡೆ. ಆಮೇಲೆ ಇದು ಚೆನ್ನಾಗಿ ಬರ್ಬೋದೇನೋ ಅಂತ. ಸೊ ಈ ಕಡೆ ಎಲ್ಲ ಸ್ವಲ್ಪ ದುಡ್ದಿದೆಯಲ್ವ, ಅದನ್ನೆಲ್ಲ ಕೊಯ್ತೀನಿ. ಇವಾಗ ಜಸ್ಟ್ ತೆಗೆದ್ಬಿಡ್ತೀನಿ ಹಂಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ ಇಷ್ಟು ಸಿಕ್ತು. ಇವಾಗ ತಗೊಂಡೋಗಿ ಚೆನ್ನಾಗಿ ಬೇಡ, ಇವಾಗ ಚೆನ್ನಾಗಿ ವಾಶ್ ಮಾಡಿ ಇನ್ನು ದಾಲ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೆಯಲ್ಲೇ ಬೆಳೆದಿದ್ದು ಪಾಲಕ್ ನೋಡಿ, ಒಂದು ಸಟ್ಟಾಗೋಷ್ಟು ಸಿಕ್ಕಿದೆ. ಚೆನ್ನಾಗಿ ಬಂದಿದೆ ಮಾತ್ರ. ಸ್ವಲ್ಪ ಜಾಸ್ತಿ ಸ್ಪೇಸ್ ಇದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಬಟ್ ಇವಾಗಲೂ ಪರವಾಗಿಲ್ಲ, ದೊಡ್ಡ ದೊಡ್ಡ ಎಲೆ ಬಂದಿದೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ಸೊಪ್ಪು. ಇಷ್ಟು ಫ್ರೆಶ್ ಪಾಲಕ್ ಸೊಪ್ಪು ಸಿಕ್ಕೇ ಇಲ್ಲ ನಮಗೆ ಈ ಊರ ಕಡೆ. ಊರಲ್ಲಿಲ್ಲ ಅಂದರೆ ನಮ್ಮ ಊರ ಕಡೆ ಎಲ್ಲ ಸಿಗಲ್ಲ, ಬಾಡೋಗಿರುತ್ತೆ ಸ್ವಲ್ಪ. ಬಟ್ ಇದೆಷ್ಟು ಫ್ರೆಶ್ ಆಗಿ ಹಸಿಯಾಗಿದೆ ನೋಡಿ, ಖುಷಿ ಆಗ್ತಾ ಇದೆ ನೋಡಬೇಕಾದ್ರೇ. ಫ್ರೆಂಡ್ಸ್, ಇವಾಗ ಫ್ರೆಶ್ ಆಗಿ ಕೊಯ್ದಿರೋಂಥ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ತಾಯಿದ್ದೀನಿ, ದಾಲ್ ಮಾಡೋಣ ಅಂತ ಹೇಳಿ. ದಾಲ್ ಮಾಡೋಕ್ಕೆ ನಾನು ಸಿಂಪಲಾಗಿ ಇವತ್ತು ಜಸ್ಟ್ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಸೊಪ್ಪುಗಳನ್ನು ಯೂಸ್ ಮಾಡಿಬಿಟ್ಟು ಪಪ್ಪು ಅಥವಾ ದಾಲನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಇದರ ರೆಸಿಪಿನ ನಾನು ಸುಮಾರು ಸರಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಇವತ್ತು ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ. ಜಸ್ಟ್ ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋದು. ಆ್ಯಂಡ್ ಈ ಕಡೆ ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಹರವೆ ಸೊಪ್ಪು ಕೂಡ ಸ್ವಲ್ಪ ಕೊಯ್ಕೊಂಡು ಬಂದೆ. ಬರೀ ಹರವೆ ಸೊಪ್ಪು ಪಲ್ಯ ಅಂತಂದರೆ ಸ್ವಲ್ಪನೇ ಆಗಿಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಯಾಬೇಜ್ ಇತ್ತು. ಸರಿ, ಕ್ಯಾಬೇಜು ಹರವೆ ಸೊಪ್ಪು ಎರಡು ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಪಲ್ಯಕ್ಕೆ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲೇ ಬೆಳೆದಿರುವಂಥ ಸೊಪ್ಪುಗಳನ್ನು ಹಾಕಿ ಮಾಡಿರುವಂಥ ಪಲ್ಯ, ಅದ್ರ ಜೊತೆಗೆ ದಾಲ್. ಇದಿಷ್ಟು ನಮ್ಮ ಇವತ್ತಿನ ಊಟಕ್ಕೆ ಮಧ್ಯಾಹ್ನ. ಹಾಗೆ ರೆಡಿ ಆಗ್ತಾ ಇದೆ ನೋಡಿ. ಪಲ್ಯ ಸಿಂಪಲಾಗಿ ಮಾಡಿಕೊಂಡೆ. ಜಸ್ಟ್ ಒಂದು ಸ್ವಲ್ಪ ಮೆಣಸಿನ ಪುಡಿ, ಆಮೇಲೆ ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಅರಿಶಿನ ಪುಡಿ ಇದಿಷ್ಟು ಹಾಕಿ ಒಂದು ಚೂರು ನೀರು ಹಾಕಿ ಬೇಯಿಸೋಕ್ಕಿಟ್ಟಿದ್ದೆ. ಚೆನ್ನಾಗಿ ಬೆಂದ ನಂತರ ಒಂದು ಸ್ವಲ್ಪ ಕಾಯಿ ತುರಿ ಒಗ್ಗರಣೆ ಹಾಕೊಂಡ್ರೆ ಆಯಿತು. ಅಷ್ಟೇ ಸಿಂಪಲ್ ಪಲ್ಯ ಇವತ್ತು. ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಬಿಟ್ಟು ನಾನಿವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋದಿತ್ತು. ಎಸ್ಪೆಷಲಿ ನಾನೇನು ಬಳೆಗಳು ಅಥವಾ ನನ್ನ ಆಕ್ಸೆಸರೀಸು ಆ ಥರದನ್ನೆಲ್ಲ ಏನಿಡ್ತೀನಿ ಅಲ್ಲೆಲ್ಲ ಒಂದಷ್ಟು ಬೇಡದೇ ಇರೋದು ಬೇಕಾಗಿರೋದೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಸರಿ, ಬೇಕಾಗಿರೋದನ್ನೆಲ್ಲ ನೋಡಿ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಇಲ್ಲಿ ತಂಗಿ ಕೂಡ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾಳೆ ನನಗೆ. ಬ್ಯಾಂಗಲ್ಸ್ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಹೊರಟಿರೋದು. ಕ್ಲಿಪ್ಸ್ ಆಗಿರ್ಬೋದು ಎಲ್ಲ ಇಲ್ಲಿ ನೋಡಿ ಹೆಂಗಿದೆ ಅಂತ ಹೇಳಿಬಿಟ್ಟು ಫುಲ್ ಹರಡಿಟ್ಕೊಂಡಿದ್ದೀನಿ. ನಾನೆಲ್ಲ ಆಕ್ಸೆಸರೀಸನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಸೊ ಇವಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇವಳು ಬಂದು ಸತಿ ಎಲ್ಲ ಮಾಡಿಕೊಡ್ತಾಳೆ, ಬಟ್ ನಾನು ಆಮೇಲೆ ಹಂಗೆ ಮಾಡಿ ಇಟ್ಕೊಡ್ತೀನಿ, ಗಲೀಜಿ ಆಗಿಬಿಡುತ್ತೆ ಮತ್ತೆ. ಫ್ರೆಂಡ್ಸ್, ಇದೇನು ಗೊತ್ತಾ, ಇದು ಸನ್ಫ್ಲವರ್ ಗಿಡ. ನಾನು ಆನ್ಲೈನಲ್ಲಿ ಒಂದಷ್ಟು ಸೀಡ್ಸನ್ನು ತರಿಸಿದ್ದೆ, ಅದರಲ್ಲಿ ಸಿಕ್ಕಿತ್ತು, ಹಾಕಿದ್ದೆ ನೋಡಿ. ಅದು ಎಲ್ಲನೂ ಜರ್ಮಿನೇಟ್ ಆಗಿದೆ, ಎಲ್ಲನೂ ಇಷ್ಟು ದೊಡ್ಡ ಗಿಡ ಬಂದಿದೆ. ಇದರೊಳಗೆ ಮೊಗ್ಗು ಬೇರೆ ಬಂದುಬಿಟ್ಟಿದೆ. ಎಷ್ಟು ದೊಡ್ಡದಾಗುತ್ತೆ ಗೊತ್ತಿಲ್ಲ, ಒಂದು ಮೇ ಬಿ ಇಷ್ಟು ದೊಡ್ಡದಾಗ್ಬೋದು ಅಷ್ಟೇ. ಬಿಕಾಸ್ ಎಲ್ಲ ಒಂದೇ ಪಾಟಲ್ಲಿ ಇದೆಯಲ್ವ, ಜಾಗ ಬೇರೆ ಸಾಕಾಗೋದಿಲ್ಲ ಅದಕ್ಕೆ. ಬಟ್ ಈಗಲೇ ಮೊಗ್ಗು ಬಂದಿದೆ. ಬಟ್ ಅದು ಸೂರ್ಯ ಯಾವ ಸೈಡ್ ಇಲ್ದಾನೆ ಆ ಸೈಡ್ಗೆ ತಿರ್ಕೊಳ್ತಾ ಇದೆ. ಮೊನ್ನೆನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇದು ಮೊಗ್ಗು ಬಂದ ತಕ್ಷಣವೇ ಆ ಥರ ಆಗುತ್ತೆ. ಸೊ ಚೆನ್ನಾಗಿದೆ. ಯಾವಾಗ ಹೂ ಅರಳುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಎಸ್ಪೆಷಲಿ ನನ್ನ ಮಗಳಿಗೆ ಜಾಸ್ತಿ ಕಾಯ್ತಾ ಇದ್ದಾಳೆ. ಅವಳಿಗೆ ತುಂಬ ಇಷ್ಟ ಆಗಿತ್ತು. ಮೊನ್ನೆ ಹೋಗಿದ್ವಲ್ವ, ಆವಾಗ ನೋಡಿಬಿಟ್ಟು ಅದೇ ಸನ್ಫ್ಲವರ್ ಅಂತ ಹೇಳಿದ್ದೀನಿ, ಅದೇ ಥರದ್ದು ಬರುತ್ತೆ ಹೂವು ನೀರು ಅಂತ. ಅದೇ ಅವಳು ಕಾಯ್ತಾ ಇದ್ದಾಳೆ. ಗಿಡಕ್ಕೆ ನೀರು ಹಾಕೋಣ ಸಕ್ಕತ್ತಾಗಿ ಗಾಳಿ ಬರ್ತಾ ಇದೆ. ಈ ಬಿಸಿಲು ಎಷ್ಟು ಇದಿದೆ, ಸ್ಟ್ರಾಂಗ್ ಇದೆ ಅಂತಂದರೆ ನೋಡಿ, ಗುಲಾಬಿನೇ ಕಪ್ಪಗಾಗಿದೆ. ನೀರು ಬೇರೆ ನಿನ್ನೆ ಹಾಕಿರಲಿಲ್ಲ, ಹಾಗಾಗೋ ಏನೋ. ಬಟ್ ಬಿಸಿಲು ಸಿಕ್ಕಾಪಟ್ಟೆ ಖಾರ ಇದೆ. ಜೋರು ಹೇಳು.
ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಮಡಲ್ ಕಡ್ಡಿ ಎಲ್ಲ ತಗೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇವತ್ತೊಂದು ಸ್ಪೆಷಲ್ ಪ್ಲ್ಯಾನ್ ಇದೆ, ಅದಕ್ಕೋಸ್ಕರ. ಎಡವಟ್ಟು ಅದೆಲ್ಲ ಬಾಯಿಂದ ಒಂದು ಸ್ವಲ್ಪ ಟಿಕ್ಕ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಒಲೆನಲ್ಲೇ ಕೆಂಡ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ದೊಡ್ಡದು ಬರುತ್ತಲ್ವ ಸ್ಕ್ರೀವರು, ಅದಿಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ಇದನ್ನೇ ಆ ಥರ ಉಪಯೋಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿ ಇವಾಗಲೇ ರೆಡಿ ಮಾಡೋಣ ಅಂತ. ಒಂದು 6:30-7 ಗಂಟೆ ಹತ್ರ ಆಗುತ್ತಲ್ವ, ಆವಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಮ್ಯಾರಿನೇಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಸ್ವಲ್ಪ ಗಟ್ಟಿ ಇರೋ ಕಡ್ಡಿ ತಗೊಳ್ಳೋಣ ಅಂತ ಹುಡುಕ್ತಾ ಇರುತ್ತೆ. ಎಷ್ಟು ಬೇಕು ಫ್ರೆಂಡ್ಸ್? ನೋಡಿ, ಇವಾಗ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಇಷ್ಟು ಸಾಕಾಗತ್ತೆ. ಮತ್ತು ಬನ್ನಿ, ಆಮೇಲೆ ನಾನು ಟಿಕ್ಕ ರೆಡಿ ಮಾಡಬೇಕಾದ್ರೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ನಮ್ಮ ಮನೆ ಬೇಕು ನೋಡಿ, ಇಲ್ಲಿದೆ ನಮ್ಮ ನಾಯಿ ನೋಡಿ. ಬಿಸ್ಕೆಟ್ ಅಂತ ಕೊಡಿ, ಪುಚ್ಚೆ ನೋಡು ಕಾಯುವುದು. ನೀನು ಹೋಗು. ನೋಡು ಮಗಳು, ಮಿಲ್ಟಿ ನೋಡು ಎಲ್ಲಿದ್ದೋಳಿ. ಮಿಲ್ಟಿ ನೋಡು ಕಣ್ಣ. ಇವರು ನಾಯಿನ ಗುಡ್ಗೆ ಹಾಕೋಕೆ ಹೋಗಿದ್ದಾರೆ. ಅದಾದ ನಂತರ ಗ್ರಿಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಆಲ್ರೆಡಿ ನಾನು ಆವಾಗಲೇ ಮ್ಯಾರಿನೇಟ್ ಮಾಡಿ ಮಧ್ಯಾಹ್ನನೇ ಇಟ್ಟಿದ್ದೆ. ಇದು ಇವಾಗ ರೆಡಿ ಇದೆ, ಎಲ್ಲನೂ ರೆಡಿ ಆಗಿದೆ. ಹೆಚ್ಚಾತಾಳಿ ಕಾರ್ನ್ ಪಲ್ಯ ತಿರುಗಿಸಿ ಆತ, ಅದು ಹೆಚ್ಚಾತ ಕಿಚ್ಚು ಬಡಿಯಕ್ಕೆ ಕುಲುಮೆ ಹಂಗೆ. ಹಾಗೆ ಏನೋ ಒಂದು ಹೊಸದಾಗಿ ಇವಾಗ ಪನ್ನೀರ್ ಟಿಕ್ಕಾ ಯೂಶ್ವಲಿ ನಾನು ತವಾದಲ್ಲೇ ಮಾಡ್ತಾಯಿದ್ದೆ. ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಒಲೆನಲ್ಲೇ ಮಾಡೋಣ ಈ ಸತಿ, ಚೆನ್ನಾಗಾಗುತ್ತೆ ನೋಡೋಣ ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಮಾಡ್ತಾಯಿದ್ವಿ. ಪನ್ನೀರ್ ಟಿಕ್ಕಾ ಹೇಗೆ ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ರೂ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನಿದು ಅಂತ ಅದು ಹೋಮಂಗ್ ಮುಂದೆ ಗೊತ್ತಾಗೋಯ್ತು. ಗ್ರಿಲ್ ಆಗ್ತಾ ಇದೆ. ಸಮಥಿಂಗ್ ಈಸ್ ಹ್ಯಾಪನಿಂಗ್. ಏನಾಗಂತ ನೋಡಿ ಗೊತ್ತಿಲ್ಲ. ನಮ್ಮ ಯಜಮಾನರು ನಗ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರೇ ಈ ಐಡಿಯಾ ಕೊಟ್ಟಿದ್ದು, ಕೆಂಡದ ಮೇಲೆ ಮಾಡು ಅಂತ. ನಾನು ಆ್ಯಕ್ಚುಲಿ ತವಾದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನಗೂ ಆಯಿತು, ಸರಿ ಟ್ರೈ ಮಾಡೋಣ ಅಂತ. ನೋಡಿ ಇವಾಗ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಮತ್ತೆ ಎಂತೂ ಗೊತ್ತಿಲ್ಲ ಕಂದ ಹೆಂಗಾಗಿ ಹಾಕಿದ್ದೀವಿ ಫ್ರೆಂಡ್ಸ್. ನೋಡಿ ಹೊಟ್ಟೆಯಾರ ನೆನಪು ಮಾಡಿತ್ತು ಪುಣ್ಯಕ್ಕೆ. ನಮ್ಮ ಗ್ರಿಲ್ಲರ್ ಇಲ್ಲಿದ್ದಾರೆ, ಇವರೇ ನೋಡಿ ಪ್ಲ್ಯಾನ್ ಕೊಟ್ಟಿದ್ದು. ಎಂತಾರ ಜೋಳ ಹೆಂಗಾಗತ್ತೆ ನೋಡೋಣ. ಇದು ಸೂಪರ್ ಆಗಾಯಿತು, ಆರ್ಡರ್ ಜಾಸ್ತಿ ಇದೆ ಹಾಗೆ. ನಿನಗೆ ಬೇಳಿ ಜೋಳ ಯಾಕ? ಇನ್ನೇನು ಜೋಳ ಎಲ್ಲ ಸುಟ್ಟ ಆಯಿತು ಅನ್ನೋ ಅಷ್ಟರಲ್ಲಿ ನನ್ನ ಮಗಳು ಅಳಕ್ಕೆ ಶುರು ಮಾಡಿದ್ಲು. ಯಾಕೆಂತಂದರೆ ಅವಳಿಗೆ ಕಪ್ಪಗಿದೆ ಜೋಳ, ನನಗದು ಬೇಡ ಅಂತ ಹೇಳ್ಬಿಟ್ಟು. ಸರಿ, ಅವಳಿಗೆ ಮತ್ತೆ ಬೇರೆ ಒಂದು ಜೋಳನ ಬೇಯಿಸಿ ಕೊಟ್ಟಿದ್ದು ಎಲ್ಲ ಆಯಿತು. ಪನ್ನೀರ್ ಟಿಕ್ಕಾ ಮಾಡಿ ತಿಂದಿದ್ದು ಆಯಿತು. ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು. ಆ್ಯಂಡ್ ಅದಾಗಿದ ನಂತರ ಇವಾಗ ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ನಾಳೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ನೀವು ಕರೆಕ್ಟಾಗಿ ಗೆಸ್ ಮಾಡಿ ಆಯಿತಾ? ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಯಾರು ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಇನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.